ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಪಾಠದಲ್ಲಿ ಜೀವಕ್ರಿಯೆಗಳು ಭಾಗ 1ರಲ್ಲಿ ನಾವು ಜೀವಕ್ರಿಯೆಗಳು ಅಂದರೆ ಏನು, ಅವು ಯಾವುವು, ಅವು ಎಷ್ಟು ಮುಖ್ಯ ಜೀವಿಗಳಲ್ಲಿ ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ರೀತಿ ಪೋಷಣೆ ಎಂದರೇನು, ಪೋಷಣೆಯಲ್ಲಿ 2 ವಿಧಗಳಿವೆ. ಒಂದು ಸ್ವಪೋಷಣೆ, ಮತ್ತೊಂದು ಪರಪೋಷಣೆ ಇದೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ಸ್ವಪೋಷಣೆಯಲ್ಲಿ ಸಸ್ಯಗಳು ಯಾವ ರೀತಿ ಆಹಾರವನ್ನು ತಯಾರು ಮಾಡಿಕೊಳ್ತವೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರು ಮಾಡಿಕೊಳ್ತವೆ. ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಕಚ್ಚಾ ಪದಾರ್ಥಗಳನ್ನು ಯಾವ ಮೂಲದಿಂದ ಪಡಿತವೆ, ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವಂತಹ ಹಂತಗಳು ಯಾವುವು, ಅದೇ ರೀತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಆಕ್ಸಿಜನ್ ಅಂತ ನಾವು ತಿಳ್ಕೊಂಡ್ವಿ. ಅದೇ ಅವು ಬಳಸಿಕೊಳ್ಳುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ತಿಳ್ಕೊಂಡ್ವಿ. ಈ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಯಾವ ರೀತಿ ಈ ಸಸ್ಯ ದೇಹವನ್ನ ಪ್ರವೇಶಿಸಿ ಒಳಗೆ ಮತ್ತು ಹೊರಗೆ ವಿನಿಮಯ ಮಾಡಿಕೊಳ್ತವೆ ಅಂತ ನಾವು ತಿಳ್ಕೊಂಡ್ವಿ. ಅವು ಪತ್ರರಂಧ್ರಗಳು, ಪತ್ರರಂಧ್ರಗಳ ಮೂಲಕ ಅವು ವಿನಿಮಯ ಮಾಡಿಕೊಳ್ತವೆ ಅಂತ ಕೂಡ ನಾವು ತಿಳ್ಕೊಂಡ್ವಿ. ಈ ಪತ್ರರಂಧ್ರಗಳು ಈ ಎಲೆಯ ಮೇಲ್ಮೈಯಲ್ಲಿರುವಂತಹ ಸಣ್ಣ ಸಣ್ಣ ರಂಧ್ರಗಳನ್ನ ನಾವು ಪತ್ರ ರಂಧ್ರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇವುಗಳ ಮೂಲಕ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ 2 ವಿನಿಮಯಗೊಳ್ಳುತ್ತವೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಪತ್ರರಂಧ್ರಗಳು ಬಾಷ್ಪ ವಿಸರ್ಜನೆಯನ್ನು ನಿಯಂತ್ರಿಸುತ್ತವೆ ಅಂತಲೂ ಕೂಡ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಇಲ್ಲಿ ನಂತರ ನಾವು ಈ ಪರಪೋಷಣೆ ಅಂದ್ರೆ ಏನು, ಈ ಪರಪೋಷಣೆ ಅಂದ್ರೆ ಏನಪ್ಪಾ ಅಂದ್ರೆ ಈ ಜೀವಿಗಳು ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರುವುದನ್ನ ನಾವು ಪರಪೋಷಣೆ ಅಂತ ನಾವು ಕರಿತೀವಿ. ಈ ಪರಪೋಷಣೆ ಯಾಕೆ ಇತರೆ ಜೀವಿಗಳನ್ನ ಆಹಾರಕ್ಕಾಗಿ ಅವಲಂಬಿಸಿರ್ತವೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಪ್ಪ ಅಂದ್ರೆ ಅವು ಈ ಪರಪೋಷಕರು ಪತ್ರಹರಿತನ್ನ ಹೊಂದಿರುವುದಿಲ್ಲ. ಪತ್ರಹರಿತನ್ನ ಹೊಂದಿಲ್ಲದೆ ಇರೋದ್ರಿಂದ ಅವು ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರ್ತವೆ. ಆ ಒಂದು ಪರಪೋಷಕರಲ್ಲಿ ನಾವು ಮತ್ತೆ ಬೇರೆ ಬೇರೆ ವರ್ಗಗಳನ್ನಾಗಿ ಮಾಡ್ತಾ ಹೋಗ್ಬೋದು. ಅದರಲ್ಲಿ ನಾವು ಈ ಪೂರ್ಣ ಪರಾವಲಂಬಿಗಳು, ಅರೆ ಪರಾವಲಂಬಿಗಳು, ಪೂರ್ಣ ಪರಾವಲಂಬಿಗಳು ಅಂತ ಹೇಳ್ಬಿಟ್ಟು ಮತ್ತೆ 2 ಭಾಗಗಳನ್ನು ಮಾಡಬಹುದು ನಾವು. ಈ ಅರೆ ಪರಾವಲಂಬಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ ಆಹಾರಕ್ಕಾಗಿ ಈ ಇತರೆ ಜೀವಿಗಳನ್ನು ಅವಲಂಬಿಸಿರ್ತವೆ, ಆದರೆ ಆಶ್ರಯ ಅವೇ ಮಾಡ್ಕೊಳ್ತಾ ಇರ್ತವೆ. ಪೂರ್ಣ ಪರಾವಲಂಬಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಆಹಾರ ಮತ್ತು ಆಶ್ರಯ 2 ಈ ಪೋಷಕ ಜೀವಿಯಿಂದನೇ ಪಡಿತಾ ಹೋಗ್ತವೆ. ಈ ರೀತಿ ಪರಪೋಷಣೆಯಲ್ಲಿ ಮತ್ತೆ ನಾವು ಅರೆ ಪರಾವಲಂಬಿಗಳು ಮತ್ತು ಪೂರ್ಣ ಪರಾವಲಂಬಿಗಳು ಅಂತ ಹೇಳ್ಬಿಟ್ಟು ನಾವು 2 ಭಾಗಗಳನ್ನ ಮಾಡಬಹುದು ಮಕ್ಕಳೇ. ಈ ಅರೆ ಪರಾವಲಂಬಿಗಳು ಯಾವುವು, ಅದೇ ರೀತಿ ಪೂರ್ಣ ಪರಾವಲಂಬಿಗಳು ಯಾವುವು, ಅವುಗಳಿಗೆ ಅವು ಹೇಗೆ ಪರಪೋಷಣೆಯನ್ನ ಮಾಡ್ತವೆ ಅನ್ನೋದನ್ನ ನಾವು ಈಗ ನೋಡೋಣ. ಈ ಪರಪೋಷಕಗಳ ಪೋಷಣೆ ಅಂತ ಹೇಳ್ಬಿಟ್ಟು ಪರಪೋಷಕಗಳ ಪೋಷಣೆ. ಈ ಪರಪೋಷಕಗಳ ಪೋಷಣೆ ಅಂದ್ರೆ ಪರಪೋಷಕರು ಅಂದ್ರೆ ಗೊತ್ತಾಯಿತು, ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರುವಂಥದ್ದು. ಈಗ ನಾವು ನೋಡ್ತೀವಿ ಏನು, ಹಸು ಒಂದು ಏನು ಪರಪೋಷಕ, ಸಿಂಹ ಒಂದು ಪರಪೋಷಕ, ಮನುಷ್ಯ ಒಂದು ಪರಪೋಷಕ. ಇವುಗಳಲ್ಲಿ ಅವು ಪೋಷಣೆ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸ್ಕೊಂಡಿರ್ತವೆ. ಈಗ ಸಿಂಹ ಬರೀ ಮಾಂಸವನ್ನೇ ತಿನ್ನುವಂಥದ್ದು, ಅದೇ ರೀತಿ ಹಸು ಏನು ಸಸ್ಯಗಳು ಅಂದ್ರೆ ಸಸ್ಯಹಾರಿ, ಮಾಂಸಾಹಾರಿ, ಇತ್ತಿ ಮಿಶ್ರಹಾರಿಗಳು ಅಂತ 3 ಭಾಗ ಮಾಡ್ತೀವಿ ನಾವು. ಸಸ್ಯಹಾರಿಗಳು ಕೇವಲ ಸಸ್ಯಗಳನ್ನ, ಹುಲ್ಲನ್ನ, ಸಸ್ಯಗಳನ್ನ ಈ ತಿನ್ನುವಂಥವುದನ್ನ ಸಸ್ಯಹಾರಿಗಳು ಅಂತ ಕರಿತೀವಿ. ಮಾಂಸಾಹಾರಿಗಳು ಅಂದ್ರೆ ಆಹಾರಕ್ಕಾಗಿ ಕೇವಲ ಮಾಂಸವನ್ನ ಮಾತ್ರ ತಿನ್ನುವಂಥದ್ದು. ಮಿಶ್ರಹಾರಿಗಳು ಅಂದ್ರೆ ಈ ಕಡೆ ಮಾಂಸವನ್ನು ತಿನ್ನುತ್ತವೆ, ಅದೇ ರೀತಿ ಸಸ್ಯಗಳನ್ನು ತಿನ್ನುತ್ತವೆ. ಇವುಗಳನ್ನ ನಾವು ಮಿಶ್ರಹಾರಿಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಮತ್ತೆ
ಹಾಗಾದ್ರೆ ಈ ಬ್ರೆಡ್ ಮೋಲ್ಡು, ಈಸ್ಟು ಅಥವಾ ನಾಯಿ ಕೊಡೆ ಇಂತಹ ಶಿಲೀಂಧ್ರಗಳು ಏನ್ ಮಾಡ್ತವೆ, ಕೆಲವು ಆಹಾರವನ್ನು ತೆಗೆದುಕೊಳ್ಳುವಂತ ರೀತಿಯಲ್ಲಿ ಆ ಆಹಾರವನ್ನು ಹೊರಗೆ ವಿಭಜಿಸಿ ಅವು ಆಹಾರವನ್ನು ತಗೊಳ್ತವೆ. ಕೆಲವು ಜೀವಿಗಳು ದೇಹದ ಒಳಗೆ ಆಹಾರವನ್ನು ವಿಭಜಿಸಿ ಅವು ಪೋಷಣೆಯನ್ನ ಮಾಡಿಕೊಳ್ತವೆ. ಈಗ ಉದಾಹರಣೆಗೆ ಕೆಲವು ಜೀವಿಗಳು ಆಹಾರವನ್ನ ನುಂಗುತ್ತವೆ. ಉದಾಹರಣೆ ಮನುಷ್ಯ ಅಥವಾ ಹಸು, ಎಮ್ಮೆ ಇಂತಹ ಕೆಲವು ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಇವೆಲ್ಲ ಆಹಾರವನ್ನ ನುಂಗುತ್ತವೆ. ಆಮೇಲೆ ಅವುಗಳ ದೇಹ ರಚನೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆಮೇಲೆ ಈ ಕಸ್ಕ್ಯೂಟ, ಹೇನು, ಆಮೇಲೆ ಉಣ್ಣೆ, ಜಿಗಣೆ, ಈ ಲಾಡಿ ಹುಳಗಳಂತೂ ಏನಪ್ಪಾ ಅಂದ್ರೆ ಈ ಈ ಪೋಷಕವನ್ನ ಅಂದ್ರೆ ಯಾವುದರಿಂದ ಪೋಷಣೆಯನ್ನು ಪಡಿತವೆ ಆ ಪೋಷಕರನ್ನ ಸಾಯಿಸೋದಿಲ್ಲ, ಆದ್ರೆ ಅವುಗಳಿಂದ ಏನು ಆಹಾರವನ್ನ ಪಡ್ಕೊಳ್ತಾ ಇರ್ತವೆ. ಅದೇ ಸಿಂಹ ಅಂತವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಇಡೀ ಪ್ರಾಣಿಯನ್ನ ಸಾಯಿಸ್ಕೊಡ್ತವೆ ಅಲ್ವಾ, ಸಾಯಿಸ್ಬಿಟ್ಟು ಆಹಾರವನ್ನ ತಗೊಳ್ತವೆ. ಹುಲಿ, ಸಿಂಹ ಇಂಥವೆಲ್ಲ ಮಾಂಸಾಹಾರಿಗಳು. ಅದೇ ಸಸ್ಯಾಹಾರಿಗಳು ಏನಪ್ಪಾ ಅಂದ್ರೆ ಆ ಸಸ್ಯಗಳನ್ನ ಕಿತ್ತು ತಿನ್ನುವಂಥದ್ದು, ಅವನ್ನ ನುಂಗುತ್ತವೆ. ನುಂಗ್ದು ಒಳಗೆ ಆಹಾರವನ್ನ ವಿಭಜನೆಯನ್ನ ಮಾಡ್ಕೊಳ್ತವೆ. ಈ ರೀತಿ ನಾವು ಪರಪೋಷಕರಲ್ಲಿ ಪೋಷಣೆಯನ್ನ ನೋಡ್ತಾ ಹೋಗ್ಬೋದು ನಾವು ಅಲ್ವಾ. ಕೆಲವು ಜೀವಿಗಳು ಪರಪೋಷಕರಲ್ಲಿ ಆಹಾರವನ್ನ ನುಂಗುತ್ತವೆ, ಒಳಗೆ ವಿಭಜನೆ ಮಾಡಿಕೊಳ್ತವೆ. ಕೆಲವು ಹೊರಗಡೆ ವಿಭಜನೆ ಮಾಡಿಕೊಂಡು ಒಳಗೆ ತಗೊಳ್ತವೆ. ಕೆಲವು ಏನಪ್ಪಾ ಅಂದ್ರೆ ಈ ಪೋಷಕ ಜೀವಿಯನ್ನ ಸಾಯಿಸೋದಿಲ್ಲ, ಆದ್ರೆ ಏನ್ ಮಾಡ್ತವೆ, ಅವುಗಳಿಂದ ಆಹಾರ, ಆಕ್ಸಿಜನ್ ಇಂಥವನ್ನೆಲ್ಲ ಇಟ್ಕೊಳ್ತವೆ. ಉದಾಹರಣೆ ಕಸ್ಕ್ಯೂಟ, ಉಣ್ಣೆ ಅಥವಾ ಈ ಹೇನು, ಆಮೇಲೆ ಲಾಡಿ ಹುಳು, ಜಂತು ಹುಳು, ಇವನ್ನೆಲ್ಲ ನಾವು ಪರಾವಲಂಬಿಗಳು ಅಂತ ಕರಿತೀವಿ. ಪರಾವಲಂಬಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಆಹಾರ ಮತ್ತು ಆಶ್ರಯವನ್ನ ಎರಡನ್ನೂ ಇತರೆ ಜೀವಿಯಿಂದ ಪಡ್ಕೊಳ್ತಾ ಇರ್ತವೆ. ಅವುಗಳನ್ನ ಪರಾವಲಂಬಿಗಳು ಅಂತ ನಾವು ಕರಿತೀವಿ. ಅದೇ ಅರೆ ಪರಾವಲಂಬಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಇತರೆ ಜೀವಿಯಲ್ಲಿ ಏನು ಆಹಾರವನ್ನು ಅಷ್ಟೇ ಪಡ್ಕೊಳ್ತವೆ, ಅವು ಸ್ವತಂತ್ರವಾಗಿ ಆಶ್ರಯವನ್ನ ಪಡ್ಕೊಂಡಿರ್ತವೆ ಮಕ್ಕಳೇ. ಈ ರೀತಿ ನಾವು ಪರಪೋಷಕರಲ್ಲಿ ಪೋಷಣೆಯನ್ನ ನೋಡ್ತಾ ಹೋಗ್ಬೋದು. ಆಮೇಲೆ ಈ ಏಕಕೋಶೀಯ ಜೀವಿಗಳು, ಅಮೀಬಾ, ಪ್ಯಾರಾಮೀಷಿಯಂನಲ್ಲಿ ಈ ಪೋಷಣೆ ಹೇಗೆ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಅಮೀಬಾ ಮತ್ತು ಪ್ಯಾರಾಮೀಷಿಯಂ ಇವೆರಡು ಏಕಕೋಶೀಯ ಜೀವಿಗಳು ಅಲ್ವಾ. ಅಂದ್ರೆ ಅವುಗಳ ದೇಹ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ. ಈ ಅಮೀಬಾ ಏನಪ್ಪಾ ಅಂದ್ರೆ ಅವಕ್ಕೆ ಚಲನಾಂಗಗಳು ಇರೋದಿಲ್ಲ ಅಲ್ವಾ. ಅಮೀಬಕ್ಕೆ ಚಲನಾಂಗಗಳು ಇರೋದಿಲ್ಲ. ಇವುಗಳನ್ನ ನಾವು ನಿತ್ಯಪಾದಗಳು ಅಂತ ನಾವು ಕರಿತೀವಿ. ಇದು ಅಮೀಬಾ. ಇದು ಒಂದು ಏಕಕೋಶೀಯ ಜೀವಿ. ಇದಕ್ಕೆ ನಿರ್ದಿಷ್ಟ ಆಕಾರವಿಲ್ಲ ಅಮೀಬಾ. ಇದು ಹೇಗೆ ಆಹಾರವನ್ನ ಪಡ್ಕೊಳ್ಳುತ್ತೆ ಅಂತ ನಾವು ನೋಡಿದಾಗ, ಈ ಯಾವುದಾದ್ರೂ ಒಂದು ಆಹಾರ ಕಣ ಈ ರೀತಿ ಬಂದಾಗ ಈ ಎರಡು ಮಿಥ್ಯ ಪಾದಗಳು ಈ ಆಹಾರ ಕಣವನ್ನ ಒಳಗೆ ಸೇರ್ಕೊಂಡು ಈ ಆಹಾರ ಕಣ ಏನಾಗುತ್ತೆ, ಒಂದು ಆಹಾರ ರಸದಾನಿಯಾಗಿ ಪರಿವರ್ತನೆ ಆಗುತ್ತೆ. ಈ ಆಹಾರ ರಸದಾನಿಯಲ್ಲಿ ಕೆಲವು ಕಿಣ್ವಗಳು ಸ್ರವಿಸ್ತವೆ. ಆ ಕಿಣ್ವಗಳು ಆಹಾರವನ್ನ ಜೀರ್ಣಿಸಿ ಬೇಡವಾದ ಆಹಾರವನ್ನ ಈ ಕೋಶ ದ್ರವ್ಯದೊಳಗೆ ಬಿಡ್ತವೆ. ಅದನ್ನ ನಾವು ಸಂಕುಚಿತ ರಸದಾನಿ ಅಂತ ನಾವು ಕರಿತೀವಿ. ಅದು ಈ ಬೇಡವಾದ ಆಹಾರವು ವಿಸರಣೆಯ ಮೂಲಕ ದೇಹದಿಂದ ಹೊರಗೆ ಹೋಗುತ್ತೆ. ನೋಡಿ, ಇವು ಯಾವ ರೀತಿ ಆಹಾರ ಪಡ್ಕೊಳ್ಳುತ್ತೆ ಅಮೀಬಾ ಅಂದಾಗ, ಮಿಥ್ಯಪಾದಗಳ ಸಹಾಯದಿಂದ. ಆ ಮಿಥ್ಯಪಾದಗಳು ಏನ್ ಮಾಡ್ತವೆ, ಯಾವುದಾದ್ರೂ ಆಹಾರ ಕಣ ಇದ್ದಾಗ ಆ ಒಂದು ದೇಹದ ಒಳಗೆ ಸೇರಿಸ್ಕೊಂಡು ಆಹಾರ ರಸದಾನಿಯಲ್ಲಿ ಜೀರ್ಣಿಸ್ಕೊಳ್ತವೆ. ಬೇಡವಾದ ಆಹಾರ ಸಂಕುಚಿತ ರಸದಾನಿಯಿಂದ ಹೊರಗೆ ವಿಸರಣೆ ಮೂಲಕ ಹೊರಹಾಕಲ್ಪಡುತ್ತೆ. ಇದು ಅಮೀಬಾದಲ್ಲಿ. ಅದೇ ಪ್ಯಾರಾಮೀಷಿಯಂನಲ್ಲಿ ಏನಪ್ಪಾ ಅಂದ್ರೆ ಆ ಆಹಾರವನ್ನ ಜೀರ್ಣಿಸೋದಕ್ಕೆ ತಗೊಳ್ಳೋಕೆ ಒಂದು ನಿರ್ದಿಷ್ಟವಾದಂತಹ ಕೋಶಗಳಿರ್ತವೆ. ಆ ಒಂದು ಕೋಶಗಳಿಂದಲೇ ಪ್ಯಾರಾಮೀಷಿಯಂ ಏನಪ್ಪಾ ಅಂದ್ರೆ ಆಹಾರವನ್ನು ತಗೊಳ್ಳುತ್ತೆ. ಯಾಕಂದ್ರೆ ಈ ಪ್ಯಾರಾಮೀಷಿಯಂ ಒಂದು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತೆ. ಅವು ಕಷಾಂಗಗಳ ಮೂಲಕ ಆಹಾರವನ್ನು ಒಳಗೆ ತಗೊಳ್ತವೆ. ಕಷಾಂಗಗಳು ಅಂತಾನೆ ಇರ್ತವೆ. ಆ ಕಷಾಂಗಗಳ ಮೂಲಕನೇ ಆಹಾರವನ್ನ ಅವು ತಗೊಳ್ತವೆ. ಈ ರೀತಿ ಒಂದು ಕಷಾಂಗ ಇರುತ್ತೆ. ಇದು ಕಷಾಂಗ ಅಂತ ನಾವು ಕರಿತೀವಿ. ಈ ಕಷಾಂಗದ ಮೂಲಕ ಆಹಾರವನ್ನು ನಾವು ಒಳಗೆ ತಗೊಳ್ತೇವೆ. ಈ ರೀತಿ
ಹೀಗೆ ಏಕಕೋಶೀಯ ಜೀವಿಗಳಲ್ಲಿ ಆಹಾರವನ್ನ ತಗೊಂಡು ಜೀರ್ಣಿಸಿ ಬೇಡವಾದ ಆಹಾರವನ್ನ ಅವು ಹೊರಗೆ ಹಾಕಪಡ್ತವೆ. ಹಾಗಾದ್ರೆ ಮಕ್ಕಳೇ, ಈ ಸ್ವಪೋಷಕರು ಮತ್ತು ಪರಪೋಷಕರು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅವುಗಳಿಗಿರುವಂತಹ ವ್ಯತ್ಯಾಸವೇನು? ಸ್ವಪೋಷಕರು ಅಂದ್ರೆ ಏನಪ್ಪಾ ಅಂದ್ರೆ ಅವು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಪರಪೋಷಕರು ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರ್ತವೆ. ಮಕ್ಕಳೇ, ಸ್ವಪೋಷಕರಲ್ಲಿ ಪತ್ರ ಹರಿತಿರುತ್ತೆ, ಪರಪೋಷಕರಲ್ಲಿ ಪತ್ರ ಹರಿತಿರೋದಿಲ್ಲ. ಹಾಗಾಗಿ ಅವು ಆಹಾರವನ್ನ ತಯಾರಿಸೋದಿಲ್ಲ. ಅದು ಗೊತ್ತೇ ಇದೆ ನಿಮಗೆ. ಸ್ವಪೋಷಕರು ಸಾಮಾನ್ಯವಾಗಿ ಸಸ್ಯಗಳು, ಹಸಿರು ಸಸ್ಯಗಳು. ಪರಪೋಷಕರು ಸಾಮಾನ್ಯವಾಗಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಈ ರೀತಿ ಮಿಶ್ರಹಾರಿಗಳು, ಈ ರೀತಿ ಬರ್ತಾರೆ ಮಕ್ಕಳೇ. ಈ ರೀತಿ ಸ್ವಪೋಷಕರು ಮತ್ತು ಪರಪೋಷಕರ ನಡುವಿನ ವ್ಯತ್ಯಾಸಗಳನ್ನು ನಾವು ತಿಳ್ಕೋಬಹುದು. ಸ್ವಪೋಷಕರು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ, ಪರಪೋಷಕರು ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳೋದಿಲ್ಲ. ಸ್ವಪೋಷಕಗಳು ಪತ್ರಹರಿತನ್ನು ಹೊಂದಿವೆ, ಪರಪೋಷಕರು ಪತ್ರಹರಿತನ್ನು ಹೊಂದಿರೋದಿಲ್ಲ. ಈ ಸ್ವಪೋಷಕರಿಗೆ ಉದಾಹರಣೆಗೆ ಎಲ್ಲ ಹಸಿರು ಸಸ್ಯಗಳು, ಪರಪೋಷಕರಿಗೆ ಉದಾಹರಣೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಅದೇ ರೀತಿ ಮಿಶ್ರಹಾರಿಗಳು ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು ಮಕ್ಕಳೇ. ಈಗ ಮಾನವರಲ್ಲಿ ಪೋಷಣೆ ಬರೋಣ. ಹಾಗಾದ್ರೆ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಮಾನವ ಸ್ವಪೋಷಕನೋ ಪರಪೋಷಕನೋ ಅಂತ ಹೇಳ್ಬಿಟ್ಟು. ನೋಡಿ, ಮಾನವ ಸ್ವಪೋಷಕ ಅಲ್ಲ, ಮಾನವ ಪರಪೋಷಕ. ಯಾಕೆ ಪರಪೋಷಕ ಅಂದ್ರೆ ಗೊತ್ತೇ ಇದೆ, ನಾವು ನಮ್ಮ ಆಹಾರವನ್ನ ತಯಾರಿಸ್ಕೊಳ್ಳೋದಿಲ್ಲ ನಮ್ಮ ದೇಹದಲ್ಲಿ. ಅಂದ್ರೆ ನಾವು ಅಡುಗೆ ಮಾಡೋದು ಆಹಾರ ತಯಾರಿಸೋದು ಅಂತ ಅಲ್ಲ. ಸಸ್ಯಗಳ ರೀತಿ ಅವುಗಳ ದೇಹದಲ್ಲಿ ಆಹಾರವನ್ನು ತಯಾರಿಸ್ಕೊಳ್ಬೇಕು. ಯಾಕೆ ಮಾನವ ಆಹಾರವನ್ನ ತಯಾರಿಸ್ಕೊಳ್ಳೋದಿಲ್ಲ ಅಂತ ನಾವು ನೋಡಿದಾಗ, ಮಾನವ ದೇಹದಲ್ಲಿ ಪತ್ರಹರಿತು ಇಲ್ಲ. ಪತ್ರಹರಿತು ಇಲ್ಲದೆ ಇರೋದ್ರಿಂದ ಅವನು ತನ್ನ ಆಹಾರವನ್ನು ತಾನು ತಯಾರಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಮಾನವ ಸ್ವಪೋಷಕ ಅಲ್ಲ, ಮಾನವ ಒಬ್ಬ ಪರಪೋಷಕ ಅಂತ ನಾವು ಕರಿತೀವಿ. ಈ ಮಾನವರಲ್ಲಿ ಮಾನವ ಒಬ್ಬ ಸಂಕೀರ್ಣ ಪ್ರಾಣಿ ಅಲ್ವಾ, ಉನ್ನತ ಮಟ್ಟದ ಸಂಕೀರ್ಣ ಪ್ರಾಣಿ. ಇವನ ಒಂದು ಗಾತ್ರ ದೊಡ್ಡದಾಗಿರೋದ್ರಿಂದ ಇವನು ಹೆಚ್ಚಿನ ಆಹಾರವನ್ನ ತಗೊಳ್ಕೋಬೇಕಾಗತ್ತೆ, ಘನ ಆಹಾರವನ್ನು ತಗೊಳ್ಬೇಕಾಗತ್ತೆ, ದ್ರವ ಆಹಾರವನ್ನು ತಗೊಳ್ಬೇಕಾಗತ್ತೆ. ಅದೇ ರೀತಿ ಅವುಗಳನ್ನ ಅವನು ನುಂಗಬೇಕಾಗತ್ತೆ ಅಲ್ವಾ. ಹೊರಗೆ ಅವನು ಜೀರ್ಣಿಸ್ಕೊಂಡು ಒಳಗೆ ತಗೊಳ್ಳೋದಿಲ್ಲ, ಒಳಗೆ ಅವನು ನುಂಗಬೇಕಾಗುತ್ತೆ. ನುಂಗಿ ಒಳಗೆ ಜೀರ್ಣಾಂಗ ವ್ಯೂಹ ಅನ್ನೋ ಒಂದು ಅಂಗವ್ಯೂಹ ಇದೆ. ಆ ಒಂದು ಅಂಗವ್ಯೂಹದಲ್ಲಿ ಅವನು ಆಹಾರವನ್ನ ಜೀರ್ಣಿಸಿಕೊಳ್ಳಬೇಕಾಗುತ್ತೆ. ಹಾಗಾದ್ರೆ ಈ ಮಾನವನ ಜೀರ್ಣಾಂಗ ವ್ಯೂಹವನ್ನು ನಾವು ಪ್ರಾಣಿ ಸಂಪೂರ್ಣ ಅಂತ ನಾವು ಕರಿತೀವಿ. ಪ್ರಾಣಿ ಸಂಪೂರ್ಣ ಅಂದ್ರೆ ಏನಪ್ಪಾ ಅಂದ್ರೆ, ಈ ಪ್ರಾಣಿ ಸಂಪೂರ್ಣ ಅಂದ್ರೆ ಏನಪ್ಪಾ ಅಂದ್ರೆ, ಈ ಒಂದು ಜೀರ್ಣ ಕ್ರಿಯೆಯು ಬಾಯಿಂದ ಶುರುವಾಗಿ ಗುದದ್ವಾರದವರೆಗೆ ಕೊನೆಗೊಳ್ಳುತ್ತೆ. ಈ ಜೀರ್ಣಾಂಗ ವ್ಯೂಹ ಬಾಯಿಂದ ಶುರುವಾಗಿ ಗುದದ್ವಾರದವರೆಗೆ ಕೊನೆಗೊಳ್ಳೋದ್ರಿಂದ ಇದನ್ನ ಪ್ರಾಣಿ ಸಂಪೂರ್ಣ ಅಂತ ನಾವು ಕರಿತೀವಿ. ಈ ಪ್ರಾಣಿ ಪೋಷಣೆಯಲ್ಲಿ 5 ಹಂತಗಳಿವೆ. ಆ 5 ಹಂತಗಳು ಯಾವುದಪ್ಪ ಅಂದ್ರೆ, ಒಂದು ಆಹಾರವನ್ನ ಒಳ ತಗೊಳ್ಳೋದು, ಆಮೇಲೆ ಅದನ್ನ ಜೀರ್ಣಿಸ್ಕೊಳ್ಳೋದು, ಆಮೇಲೆ ಅದನ್ನ 3ನೇದು ಹೀರ್ಕೊಳ್ಳೋದು, 4ನೇದು ರಕ್ತಗತ ಮಾಡಿಕೊಳ್ಳೋದು, 5ನೇದು ಏನಪ್ಪಾ ಅಂದ್ರೆ ಶಕ್ತಿ ಬಿಡುಗಡೆ ಆಗುವಂಥದ್ದು ಅಥವಾ ವಿಸರ್ಜನೆ ಅಂತ ನಾವು ಕರಿತೀವಿ. 5 ಒಟ್ಟು ಏನು, ಸೇವನೆ, ಜೀರ್ಣಕ್ರಿಯೆ, ಆಮೇಲೆ ಇನ್ನೊಂದು ರಕ್ತಗತವಾಗುವಿಕೆ, 4ನೇದು ದೇಹಗತವಾಗುವಿಕೆ, 5ನೇದು ವಿಸರ್ಜನೆ ಅಂತ ನಾವು ಕರಿತೀವಿ ಮಕ್ಕಳೇ. ಈ ರೀತಿ 5 ಹಂತಗಳನ್ನ ಒಳಗೊಂಡಿರೋದ್ರಿಂದ ಮಾನವನ ಜೀರ್ಣಾಂಗ ವ್ಯೂಹವನ್ನ ನಾವು ಪ್ರಾಣಿ ಸಂಪೂರ್ಣ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ. ಇಲ್ಲಿ ನಾವು ಒಂದು ರಫ್ ಆಗಿ ಒಂದು ಚಿತ್ರವನ್ನ ಬಿಡಿಸಿದ್ದೆ. ಆದರೆ ಜೀರ್ಣಾಂಗ ವ್ಯೂಹ ಮಾನವನ ಜೀರ್ಣಾಂಗ ವ್ಯೂಹ.
ಅನ್ನನಾಳ, ಯಕೃತ್, ಜಠರ, ಮೇದೋಜೀರಕ, ದೊಡ್ಡ ಕರಳು, ಸಣ್ಣ ಕರಳು, ರೆಕ್ಟಮ್. ಈ ರೀತಿ ಮಾನವ ಜೀರ್ಣಾಂಗವ್ಯೂಹದಲ್ಲಿ ನಾವು ಈ ಜೀರ್ಣಾಂಗವ್ಯೂಹವು ಬಾಯಿಂದ ಶುರುವಾಗುತ್ತೆ, ಗುದದ್ವಾರದವರೆಗೆ ಕೊನೆಯಾಗುತ್ತೆ ಮಕ್ಕಳು. ಇಲ್ಲಿ ಈ ಬಾಯಿಯಲ್ಲಿ ಮೊದಲು ಬಾಯಿಯಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ನಾವು ಈ ಮನುಷ್ಯನು ಆಹಾರವನ್ನ ತಗೊಳ್ತಾನೆ, ಮೊದಲು ಬಾಯಿಯಲ್ಲಿ ಜೀರ್ಣಕ್ರಿಯೆ ಶುರುವಾಗುತ್ತೆ. ಬಾಯಿಯಲ್ಲಿ ಲಾಲಾರಸ ಉತ್ಪತ್ತಿಯಾಗುತ್ತೆ. ಆ ಲಾಲಾರಸ ಉತ್ಪತ್ತಿ ಮಾಡುವಂತ ಗ್ರಂಥಿಗಳು ಲಾಲಾ ಗ್ರಂಥಿಗಳು ಅಂತ. ಆ ಲಾಲಾ ಗ್ರಂಥಿಗಳಿಂದ ಲಾಲಾರಸ ಉತ್ಪತ್ತಿ ಆಗುತ್ತೆ. ಆ ಲಾಲಾರಸದಲ್ಲಿ ಅಮೈಲೇಸ್ ಎನ್ನುವಂತ ಒಂದು ಕಿಣ್ವ ಇರುತ್ತೆ. ಇದು ಆಹಾರದಲ್ಲಿರುವಂತಹ ಪಿಷ್ಟವನ್ನ ಏನ್ ಮಾಡುತ್ತೆ, ಇದು ಒಂದು ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಮೊದಲ ಜೀರ್ಣಕ್ರಿಯೆ ನಡೆಯುವಂತಹದ್ದು ಬಾಯಿಯಲ್ಲಿ ಮತ್ತೆ ಯಾವುದು ಸಹಾಯ ಮಾಡ್ತವೆ? ಆಹಾರವನ್ನ ಅಗೆಯಲು ಹಲ್ಲುಗಳು, ಆಹಾರವನ್ನ ತಿರುವಿ ಹಾಕಲು ನಾಲಿಗೆ, ಆಹಾರದ ರುಚಿಯನ್ನು ತಿಳಿಸಲು ನಾಲಿಗೆಯ ರಸಾಂಕುರಗಳು ಇಲ್ಲಿ ಸಹಾಯವನ್ನ ಮಾಡ್ತವೆ ಮಕ್ಕಳೇ. ಈ ರೀತಿ ಆಹಾರ ನಾವು ಬಾಯಿಯಲ್ಲಿ ಅಗಿಯುವಾಗ ಅದು ಒದ್ದೆಯಾಗುತ್ತೆ ಲಾಲಾರಸದಿಂದ. ಆ ಲಾಲಾರಸದಲ್ಲಿರುವಂತಹ ಒಂದು ಕಿಣ್ವ ಪಿಷ್ಟವನ್ನ ಮಾಲ್ಟೋಸ್ ಅನ್ನಾಗಿ ಪರಿವರ್ತನೆ ಮಾಡುತ್ತೆ ಮಕ್ಕಳೇ. ಅದನ್ನ ನಾವು ಬೋಲಸ್ ಅಂತ ನಾವು ಕರಿತೀವಿ. ಈ ಆಹಾರವನ್ನ ನಾವು ಏನ್ ಮಾಡ್ತೀವಿ, ಆ ಬೋಲಸ್ ಅನ್ನ ನುಂಗುತ್ತೀವಿ. ಆ ಒಂದು ಜೀರ್ಣನಾಳದ ಮಾನವನಲ್ಲಿ ಜೀರ್ಣನಾಳದ ಒಳಗೋಡೆಗಳು ತೇವಯುಕ್ತವಾಗಿರಬೇಕು. ಆ ತೇವಯುಕ್ತವಾಗುವಂತೆ ಮಾಡುವಂಥದ್ದು ಲಾಲಾರಸ. ಆ ಲಾಲಾರಸ ಆ ಒಂದು ಜೀರ್ಣನಾಳದ ಒಳಗೋಡೆಯ ಸ್ನಾಯುಗಳು ಯಾವಾಗಲೂ ತೇವಯುಕ್ತವಂತೆ ಮಾಡ್ತವೆ. ಯಾಕೆ ತೇವಯುಕ್ತವಾಗಿ ಇರಬೇಕು ಅಂದಾಗ ಆ ಆಹಾರ ಸುಲಭವಾಗಿ ಜೀರ್ಣನಾಳದ ಒಳಗೆ ಪ್ರವೇಶ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಜೀರ್ಣನಾಳ ತೇವಯುಕ್ತ ಆಗಿರಬೇಕು ಮಕ್ಕಳೇ. ಆ ತೇವಯುಕ್ತ ಆಗಿರೋದಕ್ಕೆ ಸಹಾಯ ಮಾಡುವಂಥದ್ದು ಲಾಲಾರಸ ಈ ಕೆಲಸವನ್ನ ಮಾಡುತ್ತೆ. ಲಾಲಾರಸ ಎಲ್ಲಿ ಉತ್ಪತ್ತಿಯಾಗುತ್ತೆ ಅಂದಾಗ ಲಾಲಾ ಗ್ರಂಥಿಗಳಿಂದ ಉತ್ಪತ್ತಿಯಾಗುತ್ತೆ. ಲಾಲಾ ಗ್ರಂಥಿಗಳು ಬಾಯಲ್ಲಿ ಇರ್ತವೆ ಮಕ್ಕಳೇ. ನಾವು ಆಹಾರವನ್ನು ನುಂಗಿದಾಗ ಅದು ಗಂಟಲಿನ ಮೂಲಕ ಎಲ್ಲಿ ಅನ್ನನಾಳಕ್ಕೆ ಬರುತ್ತೆ. ಅನ್ನನಾಳವನ್ನು ಪ್ರವೇಶಿಸಿ ಸೀದಾ ಜಠರಕ್ಕೆ ಬರುತ್ತೆ. ಆ ಜಠರದಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಮಕ್ಕಳೇ ಅಂತ ನಾವು ನೋಡಿದಾಗ, ಜಠರ ಏನಪ್ಪಾ ಅಂದ್ರೆ ಇದರ ಒಳಗೋಡೆಯಲ್ಲಿ 3 ಜಠರ ರಸವನ್ನ ಅದು ಸ್ರವಿಸುತ್ತೆ. ಜಠರವು ಜಠರ ರಸವನ್ನ ಸ್ರವಿಸುತ್ತೆ. ಆ ಜಠರ ರಸದಲ್ಲಿ ಏನಿರುತ್ತೆ ಅಂದ್ರೆ ಕಿಣ್ವಗಳಿರ್ತವೆ, ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ, ಆಮೇಲೆ ಲೋಳೆಯಂತಹ ವಸ್ತುವನ್ನ ಅದು ಸ್ರವಿಸುತ್ತೆ. ಯಾಕೆ ಈ ಜಠರ ರಸದಲ್ಲಿ ಈ 3 ರೀತಿಯ ವಸ್ತುಗಳಿರ್ತವೆ ಅಂತ ನಾವು ನೋಡೋಣ. ಜಠರ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ HCl ಕೂಡ ಉತ್ಪತ್ತಿಯಾಗುತ್ತೆ. HCl ಏನಪ್ಪಾ ಅಂದ್ರೆ ಅದು ಪ್ರೋಟೀನ್ ಅನ್ನ ಜೀರ್ಣಿಸುವಂತಹ ಪೆಪ್ಸಿನ್ ಏನಿರುತ್ತೆ, ಆ ಪೆಪ್ಸಿನ್ ಆಮ್ಲೀಯ ಮಾಧ್ಯಮದಲ್ಲಿ ಕೆಲಸ ಮಾಡೋ ರೀತಿ ಸಹಾಯ ಮಾಡುತ್ತೆ. ಅಲ್ಲದೆ ಇನ್ನೊಂದು ರೀತಿ ಏನಪ್ಪಾ ಅಂದ್ರೆ ನಾವು ತಿಂದಿರಬಹುದಾದ ಆಹಾರದಲ್ಲಿ ಸೂಕ್ಷ್ಮ ಜೀವಿಗಳು ಇದ್ರೆ ಆ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತೆ. ಯಾವುದು? HCl ಬಗ್ಗೆ ನಾವು ನೋಡಿದೀವಿ. ನಮ್ಮ ಹೊಟ್ಟೆ ಆಮ್ಲೀಯವಾದಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ನಾವು ಗ್ಯಾಸ್ಟ್ರಿಟೀಸ್ ಅಂತ ಕೇಳಿದ್ದೀವಿ. ಗ್ಯಾಸ್ಟ್ರಿಟೀಸ್ ಅಂದ್ರೆ ಏನು ಅಂದಾಗ ಗ್ಯಾಸ್ಟ್ರಿಕ್ ಆಗಿದೆ. ಇದರ ಅರ್ಥ ಅಂದಾಗ ಇಲ್ಲಿ ಹೆಚ್ಚಾಗಿ HCl ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಸೋದ್ರಿಂದ ಅದೇನ್ ಮಾಡುತ್ತೆ, ಆ ಗ್ಯಾಸ್ಟ್ರಿಕ್ ಅನ್ನ ಉಂಟು ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಈ
HCl ಉತ್ಪತ್ತಿಯಾಗುತ್ತೆ ಅಂದಾಗ ನಾವು ಸರಿಯಾದ ಸಮಯಕ್ಕೆ ನಾವು ಆಹಾರವನ್ನು ಸೇವಿಸದೇ ಇದ್ದಾಗ ಅಥವಾ ಊಟವನ್ನು ಮಾಡದೇ ಇದ್ದಾಗ ಅದು ಏನು ಮಾಡುತ್ತೆ, HCl ಅನ್ನು ಹೆಚ್ಚು ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಹೆಚ್ಚು ಅಂದರೆ ಏನು, ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಉತ್ಪತ್ತಿ ಮಾಡ್ಕೊಂಡಿರುತ್ತೆ. ನಾವು ಆ ಸಮಯಕ್ಕೆ ನಾವು ಆಹಾರವನ್ನು ಸೇವಿಸದೇ ಇದ್ದಾಗ ಅದು ಹಾಗೇ ಉಳ್ಕೊಳ್ಳುತ್ತೆ. ಹಾಗೆ ಉಳ್ಕೊಂಡು ಜಠರದ ಒಳಗೋಡೆಯನ್ನ ಏನ್ ಮಾಡುತ್ತೆ, ಅದು ಕೊರಿತಾ ಬರುತ್ತೆ. ಆಗ ಅದು ಏನಾಗುತ್ತೆ, ಇಡೀ ಜಠರ ಆಮ್ಲೀಯವಾಗುತ್ತೆ. ಆಮ್ಲೀಯವಾಗಿ ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಈ ಮನುಷ್ಯನೇ ಮಾಡಿಕೊಳ್ಳುವಂತಹ ಒಂದು ಸಮಸ್ಯೆ. ಅಲ್ಲದೆ ಈ HCl ಏನ್ ಮಾಡುತ್ತೆ, ನಾವು ತಿನ್ನಬಹುದಾದಂತಹ ಆಹಾರದಲ್ಲಿ ಏನಾದರೂ ಈ ಸೂಕ್ಷ್ಮ ಜೀವಿಗಳಿದ್ರೆ ಅವುಗಳನ್ನು ಕೊಲ್ತವೆ. ಆಮೇಲೆ ಪೆಪ್ಸಿನ್ ಕ್ರಿಯೆ ನಡೆಸೋದಕ್ಕೆ ಬೇಕಾದಂತಹ ಆಮ್ಲೀಯ ಮಾಧ್ಯಮವನ್ನು HCl ಮಾಡುತ್ತೆ. ಅದು ಈ ಒಂದು ಕಿಣ್ವ, ಆ ಕಿಣ್ವದ ಹೆಸರೇನಪ್ಪ ಅಂದ್ರೆ ಪೆಪ್ಸಿನ್ ಎನ್ನುವಂತಹ ಕಿಣ್ವ ಇಲ್ಲಿ ಸ್ರವಿಸುತ್ತೆ. ಈ ಪೆಪ್ಸಿನ್ ಕಿಣ್ವವು, ಈ ಪೆಪ್ಸಿನ್ ಈ ಪ್ರೋಟೀನ್ ಅನ್ನ ಇದು ಏನ್ ಮಾಡುತ್ತೆ, ಜೀರ್ಣ ಮಾಡುತ್ತೆ ಎಲ್ಲಿ, ಜಠರದಲ್ಲಿ. ಅಲ್ಲೇ ಲೋಳೆಯಂತಹ ವಸ್ತುವಿನ ಕೆಲಸ ಏನಪ್ಪಾ ಅಂದ್ರೆ ಆ ಕರುಳಿನ ಒಳಗೋಡೆ ಈ HCl ನಿಂದ ಏನು ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತವೆ, ಆ ಲೋಳೆ ಅದನ್ನ ಪ್ರೊಟೆಕ್ಷನ್ ಅಂದ್ರೆ ಸಂರಕ್ಷಣೆ ಅಂದ್ರೆ ರಕ್ಷಣೆಯನ್ನ ಮಾಡುತ್ತೆ. ಯಾವುದು, ಲೋಳೆಯಂತಹ ಪದಾರ್ಥ. ಈಗ ಜಠರದಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಈಗ ಅಲ್ವಾ. ಈ ಪೆಪ್ಸಿನ್ ಅನ್ನು ಕಿಣ್ವ ಪ್ರೋಟೀನ್ ಅನ್ನ ಜೀರ್ಣಿಸುತ್ತೆ. ಆಮೇಲೆ HCl ಆಹಾರದಲ್ಲಿರಬಹುದಾದ ಸೂಕ್ಷ್ಮ ಜೀವಿಗಳನ್ನ ಕೊಲ್ತವೆ. ಅದೇ ಪೆಪ್ಸಿನ್ ಕಾರ್ಯನಿರ್ವಹಿಸಲು ಬೇಕಾದ ಆಮ್ಲೀಯ ಮಾಧ್ಯಮವನ್ನ HCl ಉಂಟು ಮಾಡಿಕೊಡುತ್ತೆ. ಅದೇ ರೀತಿ ಆ ಲೋಳೆಯಂತಹ ಪದಾರ್ಥವು ಆ ಜಠರದ ಒಳಗೋಡೆಯನ್ನ ಸಂರಕ್ಷಣೆ ಮಾಡುತ್ತೆ ಮಕ್ಕಳೇ. ಈಗ ಪೆಪ್ಸಿನ್ ಇಲ್ಲಿ ಜೀರ್ಣವಾಗುತ್ತೆ. ಪೆಪ್ಸಿನ್ ಜೀರ್ಣವಾಗಿ ನಂತರ ಆ ಒಂದು ಆಹಾರ ಸ್ವಲ್ಪನೇ ಭಾಗ ಎಲ್ಲಿಗೆ ಬರುತ್ತೆ ಅಂದಾಗ ಸಣ್ಣ ಕರುಳಿಗೆ ಬರುತ್ತೆ ಆಹಾರ. ಸಣ್ಣ ಕರುಳು ಏನಪ್ಪಾ ಅಂದ್ರೆ ಆ ಒಂದು ಜೀವಿಗಳು ಸಸ್ಯಾಹಾರಿಗಳಾಗಿದ್ರೆ, ಮಾಂಸಾಹಾರಿಗಳಾಗಿದ್ರೆ ಅಥವಾ ಮಿಶ್ರಾಹಾರಿಗಳಾದ್ರೆ ಆ ರೂಪದಲ್ಲಿ ಆ ಒಂದು ಸಣ್ಣ ಕರುಳಿನ ಒಂದು ಉದ್ದ ಇರುತ್ತಂತೆ. ಅದೇ ಸಸ್ಯಾಹಾರಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತಂತೆ. ಅದೇ ಮಾಂಸಾಹಾರಿಗಳಲ್ಲಿ ಕೇವಲ ಮಾಂಸವನ್ನು ಜೀರ್ಣ ಮಾಡಬೇಕಾಗಿರೋದ್ರಿಂದ ಗಿಡ್ಡವಾಗಿರುತ್ತಂತೆ. ಅದು ಮಿಶ್ರಾಹಾರಿಗಳಲ್ಲಿ ಈ ಕಡೆ ಉದ್ದನೂ ಇರಲ್ಲ, ಈ ಕಡೆ ಗಿಡ್ಡನೂ ಇರಲ್ಲ, ಆ ರೀತಿ ಇರುತ್ತಂತೆ ಸಣ್ಣ ಕರುಳು. ಈ ಸಣ್ಣ ಕರುಳಿನಲ್ಲೇ ಏನು ಸಂಪೂರ್ಣವಾಗಿ ಜೀರ್ಣಕ್ರಿಯೆ ನಡೆಯುತ್ತೆ. ಈ ಸಣ್ಣ ಕರುಳು ಏನಪ್ಪಾ ಅಂದ್ರೆ, ಈ ಸಣ್ಣ ಕರುಳಿನಲ್ಲಿ 3 ರೀತಿಯ ರಸಗಳು ಬಂದು ಸೇರ್ತವೆ. ಎಲ್ಲೆಲ್ಲಿಂದ, ಒಂದು ಯಕೃತ್ನಿಂದ ಪಿತ್ತರಸ ಬರುತ್ತೆ. ಇಲ್ಲಿ ಒಂದು ಮೇದೋಜೀರಕಾಂಗ ಅಂತ ಒಂದು ಅಂಗ ಇದೆ, ಅಲ್ಲಿಂದ ಮೇದೋಜೀರಕ ರಸ ಬರುತ್ತೆ. ಅದೇ ರೀತಿ ಕರುಳು ಒಂದು ರಸವನ್ನ ಅದು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಅದನ್ನ ಕರುಳು ರಸ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಇಲ್ಲಿ 3 ರಸಗಳು ಬಂದು ಸೇರ್ಕೊಳ್ತವೆ. ಒಂದು ಮೇದೋಜೀರಕ ರಸ, ಒಂದು ಕರುಳು ರಸ, ಮತ್ತೆ ಇನ್ನೊಂದು ಯಾವುದು, ಪಿತ್ತರಸ. ಇಲ್ಲಿ ಸಂಪೂರ್ಣವಾಗಿ ಆಹಾರ ಜೀರ್ಣವಾಗುವುದು ಸಣ್ಣ ಕರುಳಿನಲ್ಲಿ ಮಾತ್ರ. ಏನು ಜೀರ್ಣಕ್ರಿಯೆ ಶುರುವಾಗಿದ್ದು ಬಾಯಿಂದನೇ ಅಲ್ವಾ. ಆ ಬಾಯಲ್ಲಿ ಸ್ವಲ್ಪ ಆಗುತ್ತೆ, ಜಠರದಲ್ಲಾಗುತ್ತೆ, ನಂತರ ಸಂಪೂರ್ಣವಾಗಿ ಆಗುವಂಥದ್ದಲ್ಲಿ ಸಣ್ಣ ಕರುಳಿನಲ್ಲಿ ಈ ಒಂದು ಜೀರ್ಣಕ್ರಿಯೆ ಸಂಪೂರ್ಣವಾಗಿ ನಡೆಯುತ್ತೆ ಮಕ್ಕಳೇ. ಈ ಮೊದಲು ಏನಾಗುತ್ತೆ, ಈ ಸಣ್ಣ ಕರುಳು ಏನಪ್ಪಾ ಅಂದ್ರೆ ಇದು ಕಾರ್ಬೋಹೈಡ್ರೇಟ್ಗಳನ್ನು ಸಂಪೂರ್ಣವಾಗಿ ಜೀರ್ಣಿಸುತ್ತೆ, ಆಮೇಲೆ ಪ್ರೋಟೀನ್ಗಳನ್ನು ಜೀರ್ಣಿಸುತ್ತೆ, ಕೊಬ್ಬುಗಳನ್ನು ಸಂಪೂರ್ಣವಾಗಿ ಜೀರ್ಣಿಸುತ್ತೆ. ಈ ಒಂದು ಉದ್ದೇಶಕ್ಕಾಗಿ ಮೇದೋಜೀರಕ ಗ್ರಂಥಿ ಯಕೃತ್ತಿಂದ ಆಮೇಲೆ ಕರುಳಿನಿಂದ ಆ ರಸಗಳನ್ನ ಅವು ಪಡ್ಕೊಳ್ತವೆ. ಆಮೇಲೆ ಜಠರದಿಂದ ಬರುವಂತಹ ಆಹಾರ ಆಮ್ಲೀಯವಾಗಿರುತ್ತೆ. ಈ ಆಮ್ಲೀಯ ಇರೋದನ್ನ ಏನ್ ಮಾಡಬೇಕಾಗುತ್ತೆ, ಅದು ಕ್ಷಾರೀಯಗೊಳಿಸಬೇಕಾಗಿರುತ್ತೆ. ಅದಕ್ಕೆ ಸಹಾಯ ಮಾಡೋದಪ್ಪ ಅಂದ್ರೆ ಈ ಮೇದೋಜೀರಕ ರಸದಲ್ಲಿರುವಂತಹ ಕಿಣ್ವಗಳು. ಆಮ್ಲೀಯನೇ ಇರಬಾರ್ದು. ಈಗ ಎಲ್ಲಿ, ಸಣ್ಣ ಕರುಳಿನಲ್ಲಿ ಆಹಾರ ಆಮ್ಲೀಯ ಯಾಕಾಗುತ್ತೆ, HCl ಇರೋದ್ರಿಂದ ಅಲ್ವಾ. HCl ಆಮ್ಲೀಯನೇ ಇರುತ್ತೆ. ಆಮ್ಲೀಯನೇ ಇದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಅದು ಪ್ರತ್ಯಾಮ್ಲೀಯವಾಗಬೇಕು ಅಥವಾ ಕ್ಷಾರೀಯವಾಗಬೇಕು. ಅದಕ್ಕೋಸ್ಕರ ಏನಾಗುತ್ತೆ, ಈ ಸಣ್ಣ ಕರುಳಿನಲ್ಲಿ ಮೇದೋಜೀರಕ ಕಿಣ್ವಗಳ ಸಹಾಯದಿಂದ ಅದು ಏನಾಗುತ್ತೆ, ಆಮ್ಲೀಯವಾಗಿರುವ ಆಹಾರ ಕ್ಷಾರೀಯವಾಗಿರುತ್ತೆ. ಅದೇ ರೀತಿ ಯಕೃತ್ನಿಂದ ಏನು ಯಾವ ರಸ ಬರುತ್ತೆ, ಪಿತ್ತರಸ ಬರುತ್ತೆ. ಇದು ಏನು ಕೆಲಸವನ್ನ ಮಾಡುತ್ತಪ್ಪ ಅಂದ್ರೆ ಕೊಬ್ಬಿನ ಮೇಲೆ ಇದು ಪ್ರತಿಕ್ರಿಯೆಯನ್ನ ಉಂಟು ಮಾಡುತ್ತೆ. ಕೊಬ್ಬುಗಳು ಏನಪ್ಪಾ ಅಂದ್ರೆ ಜೀರ್ಣ ಆಗೋದು ಈ ಪಿತ್ತರಸದಿಂದ.
ಈ ಪಿತ್ತರಸದಿಂದ ಕೊಬ್ಬುಗಳು ಏನಪ್ಪಾ ಅಂದ್ರೆ ಜೀರ್ಣ ಆಗ್ಬೇಕಾಗುತ್ತೆ. ಅವಾಗ ಈ ಕೊಬ್ಬುಗಳು ಈ ದೊಡ್ಡ ದೊಡ್ಡ ತುಂಡುಗಳಿರ್ತವೆ, ಆ ದುಂಡು ಕಣಗಳು ಅಂತ ನಾವು ಕರಿತೀವಿ. ಆಗ ಆ ಕಿಣ್ವಗಳಿಗೆ ಏನಪ್ಪಾ ಅಂದ್ರೆ ಅದನ್ನು ಕತ್ತರಿಸೋದಕ್ಕೆ ಆಗೋದಿಲ್ಲ. ಆವಾಗ ಆ ಪಿತ್ತರಸದಲ್ಲಿರುವ ಕೆಲವು ಲವಣಗಳು ಆ ಕೊಬ್ಬುಗಳನ್ನ ಏನ್ ಮಾಡ್ತವೆ, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಪರಿವರ್ತನೆ ಮಾಡ್ತವೆ. ಅದೇ ರೀತಿ ಈ ಮೇದೋಜೀರಕ ರಸದಲ್ಲಿ ಪ್ರೋಟೀನ್ ಅನ್ನ ಜೀರ್ಣ ಮಾಡೋದಕ್ಕೆ ಟ್ರಿಪ್ಸಿನ್ ಅನ್ನೋದು ಬರುತ್ತೆ. ಅದೇ ರೀತಿ ಲೈಪೇಸ್ ಅನ್ನುವಂತಹ ಒಂದು ಕಿಣ್ವ ಬರುತ್ತೆ, ಟ್ರಿಪ್ಸಿನ್ ಲೈಪೇಸ್ ಅನ್ನುವಂತಹ ಕಿಣ್ವ ಬರುತ್ತೆ. ಅವುಗಳನ್ನ ಏನ್ ಮಾಡ್ತವೆ, ಜೀರ್ಣಿಸ್ತವೆ. ಅದೇ ರೀತಿ ಕರುಳು ರಸದಲ್ಲಿ ಏನಪ್ಪಾ ಅಂದ್ರೆ ಅವು ರಸವನ್ನ ಉತ್ಪತ್ತಿ ಮಾಡ್ತವೆ. ಕೊನೆಯದಾಗಿ ಕರುಳು ರಸವು ಏನ್ ಮಾಡುತ್ತೆ, ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳನ್ನಾಗಿ, ಕಾರ್ಬೋಹೈಡ್ರೇಟ್ಗಳನ್ನ ಗ್ಲೂಕೋಸ್ ಅನ್ನಾಗಿ, ಅದೇ ರೀತಿ ಈ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ನೋಡಿ ಇಲ್ಲಿ ಏನೇನಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಇಲ್ಲಿ ನೋಡಿ ಸಂಪೂರ್ಣ ಆ ಕರು ರಸ ಕೊನೆಯದಾಗಿ ಏನ್ ಮಾಡುತ್ತೆ ಅಂದಾಗ ಪ್ರೋಟೀನ್ಗಳನ್ನ ಏನ್ ಮಾಡ್ತವೆ, ಅಮೈನೋ ಆಮ್ಲಗಳನ್ನಾಗಿ ಪರಿವರ್ತನೆ ಮಾಡ್ತವೆ. ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳನ್ನಾಗಿ ಪರಿವರ್ತನೆ ಮಾಡ್ತವೆ. ಆಮೇಲೆ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಅನ್ನಾಗಿ ಪರಿವರ್ತನೆ ಮಾಡ್ತವೆ. ಇದು ಅಂತಿಮ ಉತ್ಪನ್ನಗಳು ಅಂತ ನಾವು ಕರಿತೀವಿ, ಜೀರ್ಣಕ್ರಿಯೆಯ ಅಂತಿಮ ಉತ್ಪನ್ನಗಳು. ಏನೇನಾಗ್ತವೆ ಜೀರ್ಣಕ್ರಿಯೆಯಲ್ಲಿ? ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗ್ತವೆ, ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗ್ತವೆ, ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ ಇಲ್ಲಿ ಇವೆಲ್ಲ ದೊಡ್ಡ ದೊಡ್ಡ ಕಣಗಳು. ಈ ದೊಡ್ಡ ದೊಡ್ಡ ಕಣಗಳನ್ನ ನಮ್ಮ ಜೀವಕೋಶಗಳು ಉಪಯೋಗಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಯಾಕೆ? ಜೀವಕೋಶಗಳು ತುಂಬಾ ಚಿಕ್ಕವು. ಅದಕ್ಕೋಸ್ಕರ ನೋಡಿ ಏನು ಜೀವಿಗಳಲ್ಲಿ ಜೀರ್ಣಕ್ರಿಯೆ ನಡಿಬೇಕು ಅಲ್ವಾ. ನಮಗೆ ಈಗ ಗೊತ್ತಾಯ್ತು ನೋಡಿ ಯಾಕೆ ಜೀರ್ಣಕ್ರಿಯೆ ನಡಿಬೇಕು ಮಕ್ಕಳೇ ಅಂದಾಗ ಈ ಪ್ರೋಟೀನ್ಗಳು, ಆಹಾರದಲ್ಲಿರುವ ಪ್ರೋಟೀನ್ಗಳು, ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು ಇವೆಲ್ಲ ದೊಡ್ಡ ದೊಡ್ಡ ಕಣಗಳು. ಈ ದೊಡ್ಡ ದೊಡ್ಡ ಕಣಗಳು ಜೀವಕೋಶಗಳ ಒಳಗೆ ಹೋಗೋದಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅವೆಲ್ಲ ಚಿಕ್ಕ ಚಿಕ್ಕ ಕಣಗಳಾಗಬೇಕು. ಈ ರೀತಿ ಸಂಕೀರ್ಣ ಆಹಾರವು ಸರಳ ರೂಪಕ್ಕೆ ಬರುವುದನ್ನ ನಾವು ಜೀರ್ಣಕ್ರಿಯೆ ಅಂತ ನಾವು ಕರಿತೀವಿ. ಇಲ್ಲಿ ಏನೇನಾಗುತ್ತೆ ನೋಡಿ, ಸಣ್ಣ ಕರುಳಿನಲ್ಲಿ ಅಂತಿಮ ಉತ್ಪನ್ನ ಪ್ರೋಟೀನ್ ಅಮೈನೋ ಆಮ್ಲಗಳಾಗ್ತವೆ, ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗ್ತವೆ, ಕಾರ್ಬೋಹೈಡ್ರೇಟ್ಗಳು ಏನಾಗ್ತವೆ, ಗ್ಲೂಕೋಸ್ಗಳಾಗ್ತವೆ. ಈ ಅಮೈನೋ ಆಮ್ಲಗಳು, ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳು, ಗ್ಲೂಕೋಸ್ಗಳು ಏನಪ್ಪಾ ಅಂದ್ರೆ ಜೀವಕೋಶಗಳು ಉಪಯೋಗಿಸ್ಕೊಳ್ತವೆ. ಹಾಗಾಗಿ ಸಣ್ಣ ಕರುಳಿನಲ್ಲಿ ಈ ಅಂತಿಮ ಉತ್ಪನ್ನಗಳು ಉಂಟಾಗ್ತವೆ. ಈ ರೀತಿ ಇಲ್ಲಿ ಸಣ್ಣ ಕರುಳಿನಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುತ್ತೆ ಮಕ್ಕಳೇ. ಕೊಬ್ಬುಗಳ ಸಂಪೂರ್ಣ ಜೀರ್ಣಕ್ರಿಯೆ, ಕಾರ್ಬೋಹೈಡ್ರೇಟ್ಗಳ ಸಂಪೂರ್ಣ ಜೀರ್ಣಕ್ರಿಯೆ, ಪ್ರೋಟೀನ್ಗಳ ಸಂಪೂರ್ಣ ಜೀರ್ಣಕ್ರಿಯೆ ನಡೆದು ಅವು ಏನ್ ಮಾಡ್ತವೆ, ಸಣ್ಣ ಸಣ್ಣ ಕಣಗಳಾಗ್ತವೆ. ಹಾಗಾದ್ರೆ ಈ ಸಣ್ಣ ಕರುಳಿನಿಂದ ಅವು ರಕ್ತವನ್ನ ಸೇರಬೇಕು. ರಕ್ತವನ್ನ ಸೇರಿ ರಕ್ತದ ಮೂಲಕ ಎಲ್ಲಿ ಹೋಗ್ಬೇಕು, ಜೀವಕೋಶಗಳಿಗೆ ಹೋಗ್ಬೇಕು. ಹಾಗಾದ್ರೆ ಎಲ್ಲಿ? ಆ ಸಣ್ಣ ಕರುಳಿನ ಒಳಗೋಡೆಯ ಮೇಲ್ಮೈ ಭಾಗದಲ್ಲಿ ವಿಲ್ಲೈಗಳೆಂಬ ಬೆರಳಿನಾಕಾರದ ರಚನೆಗಳಿರ್ತವೆ. ಆ ವಿಲ್ಲೈಗಳು ಸಹಸ್ರಾರು ಸಂಖ್ಯೆಯಲ್ಲಿರ್ತವೆ. ಅವು ಈ ಜೀರ್ಣವಾದ ಈ ಆಹಾರವನ್ನ ಏನ್ ಮಾಡ್ತವೆ, ಹೀರ್ಕೊಂಡು ರಕ್ತಕ್ಕೆ ಸೇರಿಸ್ತವೆ. ಆ ರಕ್ತದ ಮೂಲಕ ಏನ್ ಮಾಡ್ತವೆ, ಪ್ರತಿಯೊಂದು ಜೀವಕೋಶಗಳಿಗೂ ಆ ರಕ್ತ ಸಾಗಿಸುತ್ತೆ. ನೋಡಿ ವಿಲ್ಲೈಗಳು ಬಹಳ ಮುಖ್ಯ. ವಿಲ್ಲೈಗಳು ಬೆರಳಿನಾಕಾರದ ರಚನೆಗಳಾಗಿದ್ದು ಅವು ಈ ಜೀರ್ಣವಾದ ಆಹಾರವನ್ನ ಹೀರಿಕೊಂಡು ರಕ್ತಕ್ಕೆ ಸೇರಿಸ್ತವೆ. ನೋಡಿ ಯಾವ ಯಾವ ಆಹಾರವನ್ನು ಜೀರ್ಣಿಸಿಕೊಳ್ತವೆ? ಅಮೈನೋ ಆಮ್ಲ,
ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳು, ಆಮೇಲೆ ಗ್ಲೂಕೋಸ್ ಅನ್ನ ಅವು ಏನು ವಿಲ್ಲೈಗಳು ಹೀರ್ಕೊಂಡು ರಕ್ತಕ್ಕೆ ಸೇರಿಸ್ತವೆ. ನಂತರ ಜೀರ್ಣವಾಗದೇ ಇರುವಂತಹ ಆಹಾರ ಎಲ್ಲಿಗೆ ಬರುತ್ತೆ ಅಂದಾಗ ದೊಡ್ಡ ಕರುಳಿಗೆ ಬರುತ್ತೆ. ಅಲ್ಲಿ ಕೆಲವು ವಿಲ್ಲೈಗಳಿರ್ತವೆ. ಅವು ನಮ್ಮ ದೇಹಕ್ಕೆ ಬೇಕಾದಂತಹ ನೀರಿನಂಶವನ್ನು ಹೀರ್ಕೊಳ್ತವೆ, ಕೆಲವು ಲವಣಗಳನ್ನ ಹೀರ್ಕೊಳ್ತವೆ ಬೇಕಾದ. ಉಳಿದ ಆಹಾರವನ್ನು ನಾವು ಏನು ತ್ಯಾಜ್ಯ ಪದಾರ್ಥ ಅಂತ ನಾವು ಕರಿತೀವಿ, ಬೇಡವಾದ ಪದಾರ್ಥ. ಆ ಬೇಡವಾದ ಪದಾರ್ಥವನ್ನು ಮುಂದಕ್ಕೆ ಸಾಗಿಸಲ್ಪಟ್ಟು ರೆಕ್ಟಮ್ನಲ್ಲಿ ಸಂಗ್ರಹವಾಗುತ್ತೆ. ಆಮೇಲೆ ಅದು ಗುದದ್ವಾರದ ಮೂಲಕ ಮಲ ವಿಸರ್ಜನೆಯಾಗಿ ಹೊರಗೆ ಹೋಗುತ್ತೆ. ಈ ರೀತಿ ನಾವು ತಿಂದ ಆಹಾರವೆಲ್ಲವೂ ಜೀರ್ಣವಾಗಿ ಜೀವಕೋಶಗಳನ್ನ ಸೇರೋದಿಲ್ಲ. ಅವುಗಳಲ್ಲಿ ಬೇಡವಾದ ಆಹಾರವೂ ಕೂಡ ಇರುತ್ತೆ. ಆ ಬೇಡವಾದ ಆಹಾರ ಸಣ್ಣ ದೊಡ್ಡ ಕರುಳಿಗೆ ಬಂದು ಅಲ್ಲಿ ನೀರು ಮತ್ತು ಇತರ ಲವಣಾಂಶವನ್ನು ಹೀರ್ಕೊಂಡು ಉಳಿದ ಪದಾರ್ಥ ಮಲವಾಗಿ ಪರಿವರ್ತನೆ ಆಗುತ್ತೆ. ಅದು ರೆಕ್ಟಮ್ನಲ್ಲಿ ಸಂಗ್ರಹವಾಗಿ ಗುದದ್ವಾರದ ಮೂಲಕ ಹೊರಗೆ ಹೋಗುತ್ತೆ. ಮತ್ತೆ ಈ ರೀತಿ ಮಾನವನಲ್ಲಿ ಜೀರ್ಣಕ್ರಿಯೆಯು ಈ ರೀತಿ ನಡೆಯುತ್ತೆ. ಮತ್ತೆ ಇಲ್ಲಿ ಈ ಪ್ರಮುಖ ಪಾತ್ರವನ್ನ ವಹಿಸುವಂತಹ ಏನು ಯಾವ ಮಾನವನ ಜೀರ್ಣಕ್ರಿಯೆಯಲ್ಲಿ ನಾವು ನೋಡಿದಾಗ ಕಿಣ್ವಗಳು ಅಲ್ವಾ, ಕಿಣ್ವಗಳು ಈ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಅಂತ ನಮಗೆ ಗೊತ್ತಾಗುತ್ತೆ. ಮಕ್ಕಳೇ ನೋಡಿ, ಇಲ್ಲಿ ಈ ಲಾಲಾರಸದಲ್ಲಿ ಒಂದು ಕಿಣ್ವ ಇತ್ತು, ಅಮೈಲೇಸ್ ಎನ್ನುವಂತ ಕಿಣ್ವ. ನೋಡಿ, ಅದು ಏನ್ ಮಾಡಿತು, ಪಿಷ್ಟವನ್ನ ಮಾಲ್ಟೋಸ್ ಅನ್ನಾಗಿ ಮಾಡ್ತು. ಜಠರದಲ್ಲಿ ಪೆಪ್ಸಿನ್ ಎನ್ನುವಂತ ಒಂದು ಕಿಣ್ವ ಇತ್ತು. ಅದೇ ಸಣ್ಣ ಕರುಳಿನಲ್ಲಿ ಟ್ರಿಪ್ಸಿನ್, ಲೈಪೇಸ್ ಅಲ್ವಾ, ಇವೆಲ್ಲವೂ ಕೂಡ ಇದೆ. ಇವೆಲ್ಲವೂ ಕೂಡ ಏನ್ ಮಾಡ್ತವೆ, ಈ ಜೀರ್ಣಕ್ರಿಯೆಗೆ ಸಹಕಾರಿಯನ್ನ ಉಂಟು ಮಾಡ್ತವೆ. ಈ ರೀತಿ ಮಾನವನಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಈ ಮಾನವ ಸಾಮಾನ್ಯವಾಗಿ ಮಿಶ್ರಾಹಾರಿಯಾಗಿರ್ತಾನೆ. ಬಹುತೇಕ ಈ ಮಾನವನಿಗೆ ಎಂಥ ಆಹಾರ ಜೀರ್ಣವಾಗುತ್ತೆ ಬಹಳ ಸುಲಭವಾಗಿ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಯಾವ ಆಹಾರ ಮಕ್ಕಳೇ ಬಹಳ ಸುಲಭವಾಗಿ ಜೀರ್ಣ ಆಗ್ಬೋದು ಮಾನವ ದೇಹದಲ್ಲಿ? ಹೌದು, ಸಸ್ಯಾಹಾರ ಅಲ್ವಾ. ಸಸ್ಯಾಹಾರಗಳು ಬೇಗ ಜೀರ್ಣವಾಗ್ತವೆ. ತರಕಾರಿ, ಹಣ್ಣುಗಳು, ಈ ಧಾನ್ಯಗಳು ಇವೆಲ್ಲ ಸುಲಭವಾಗಿ ಜೀರ್ಣವಾಗ್ತವೆ. ಯಾವ ಆಹಾರ ಬಹಳ ಲೇಟಾಗಿ ಜೀರ್ಣ ಆಗುತ್ತೆ ಮಕ್ಕಳೇ? ನಿಮಗೆ ಗೊತ್ತಿರೋ ಹಾಗೆ ಮಾಂಸಾಹಾರ ಅಲ್ವಾ. ಈ ಮಾಂಸ ಬೇಗ ಜೀರ್ಣ ಆಗೋದಿಲ್ಲ. ಅದು ಜೀರ್ಣ ಆಗೋದಕ್ಕೆ ಸುಮಾರು ಸಂಪೂರ್ಣವಾಗಿ ಜೀರ್ಣ ಆಗೋದಕ್ಕೆ 48 ಅವರ್ಸ್ ಬೇಕಂತೆ ನಮಗೆ ಗೊತ್ತಿರೋ ಹಾಗೆ. ಅದೇ ಹಣ್ಣುಗಳನ್ನು ತಿಂದಾಗ, ಅದೇ ತರಕಾರಿಗಳನ್ನು ತಿಂದಾಗ ನಮಗೆ 1 ಗಂಟೆ ಅಥವಾ 2 ಗಂಟೆ ಅಥವಾ 3 ಗಂಟೆ ಒಳಗೆ ಎಲ್ಲವೂ ಕೂಡ ಜೀರ್ಣವಾಗಿಬಿಡ್ತವೆ. ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಜೀರ್ಣಾಂಗ ವ್ಯೂಹಕ್ಕೂ ಒಳ್ಳೆಯದು. ಹಾಗಾದ್ರೆ ನಾವು ಎಂಥ ಆಹಾರವನ್ನು ತೆಗೆದುಕೊಳ್ಳೋದು ಸೂಕ್ತ ಅಂದಾಗ ಮಾನವನು ನಮಗೆ ಗೊತ್ತಿರೋ ಹಾಗೆ ಸಮತೋಲಿತ ಆಹಾರವನ್ನು ತಗೊಳ್ಬೇಕು ಅನ್ನೋದು ಗೊತ್ತಿದೆ ನಮಗೆ. ಈ ಸಮತೋಲಿತ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತವೆ. ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ಡು, ಖನಿಜಗಳು, ಜೀವಸತ್ವಗಳು, ನಾರು ಪದಾರ್ಥ, ನೀರು ಇವನ್ನೆಲ್ಲ ಸೇರಿ ನಾವು ಸಮತೋಲಿತ ಆಹಾರ ಅಂತ ಕರಿತೀವಿ. ಎಲ್ಲವೂ ಇರುವಂತ ಆಹಾರವನ್ನು ತಗೊಳ್ಬೇಕು. ಆದರೆ ಒಂದೇ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಇರೋದಿಲ್ಲ ಮಕ್ಕಳೇ. ಹಾಗಾಗಿ ನಾವು ಎಲ್ಲಾ ರೀತಿಯ ಆಹಾರವನ್ನ ತಗೊಳ್ಬೇಕಾಗುತ್ತೆ. ಆದರೆ ಅವು ಜೀರ್ಣವಾಗುವಂತ ಅವಧಿ ಬೇರೆ ಬೇರೆ ಆಹಾರದ್ದು ಬೇರೆ ಬೇರೆ ಇರುತ್ತೆ. ಮತ್ತೆ ಇನ್ನೊಂದು, ನಾರು ಪದಾರ್ಥಗಳು ಜೀರ್ಣ ಆಗುವುದಿಲ್ಲ, ಗೊತ್ತೇ ಇದೆ ನಿಮಗೆ. ನಾರು ಪದಾರ್ಥಗಳು ಹಾಗಾದ್ರೆ ಯಾಕೆ ಬೇಕು ಅಂದಾಗ, ಇಲ್ಲಿ ನಾನು ಹೇಳಿದೆ ನಿಮಗೆ, ಸಣ್ಣ ಕರುಳಿನಿಂದ ಈ ಮಲವು ಹೊರಗೆ ಬರಬೇಕು ಅಂದ್ರೆ ಈ ನಾರು ಪದಾರ್ಥಗಳು ಬೇಕು. ಆ ನಾರು ಪದಾರ್ಥಗಳು ಏನ್ ಮಾಡ್ತವೆ, ನೀರನ್ನ ಹೀರಿಕೊಂಡು ದಪ್ಪಗಾಗಿ ಈ ಆಹಾರವನ್ನು ಮುಂದಕ್ಕೂ ತಳ್ಳುತ್ತವೆ. ಆ ತ್ಯಾಜ್ಯ ಆಹಾರವನ್ನು ಕೂಡ ಮುಂದಕ್ಕೆ ತಳ್ಳಿ ಅದು ಮಲ ವಿಸರ್ಜನೆ ಬೇಗ ಆಗೋ ರೀತಿ ಮಾಡ್ತೀವಿ. ನಾವು ಹೇಳ್ತೀವಿ ಬಾಳೆಹಣ್ಣು ತಿಂದ್ರೆ ಮಲ ವಿಸರ್ಜನೆ ಚೆನ್ನಾಗಾಗುತ್ತೆ, ಅಂದ್ರೆ ಅದ್ರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಅಂತ. ಕೋಸು ಅಥವಾ ತರಕಾರಿಗಳು, ಹಣ್ಣುಗಳು ಇವೆಲ್ಲ ಕೂಡ ನಾರು ಪದಾರ್ಥಗಳನ್ನ ಹೆಚ್ಚಾಗಿ ಹೊಂದಿರ್ತವೆ ಮಕ್ಕಳು. ಈ ರೀತಿ ಏನಾಗುತ್ತೆ, ಇಲ್ಲಿ 5 ಹಂತಗಳು ಕೂಡ ಬಂತು. ಒಂದು ಏನು ಸೇವನೆ ಆಯಿತು, ಜೀರ್ಣಕ್ರಿಯೆ ಆಯಿತು, ಎಲ್ಲೆಲ್ಲಿ ಬಾಯಲ್ಲಿ, ಜಠರದಲ್ಲಿ, ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಆಯಿತು. ನಂತರ ಏನು ಹೀರಿಕೆ ಅಲ್ವಾ, ವಿಲ್ಲೈಗಳು ಹೀರಿಕೆ ಮಾಡಿಕೊಂಡು ರಕ್ತಕ್ಕೆ ಸೇರಿಸೋದು. ಆಮೇಲೆ ದೇಹಗತವಾಗೋಕೆ ಜೀವಕೋಶಕ್ಕೆ ಹೋಯಿತು. ಅದೇ ರೀತಿ ವಿಸರ್ಜನೆ, ಬೇಡವಾದ ಆಹಾರ ಹೊರಗೆ ಬರುವಂಥದ್ದು, ತ್ಯಾಜ್ಯ ಪದಾರ್ಥಗಳು. ಈ 5 ಹಂತಗಳು ಇಲ್ಲಿ ಕಂಪ್ಲೀಟ್ ಆಗಿ ಆಗುತ್ತೆ. ಇದು ಮಾನವನನ್ನು ಒಳಗೊಂಡು ದೊಡ್ಡ ಸ್ತನಿಗಳಾಗಿರ್ಬೋದು, ಇತರೆ ಪ್ರಾಣಿಗಳಲ್ಲಿ ಈ ರೀತಿ 5 ಹಂತದ ಜೀರ್ಣಕ್ರಿಯೆ ನಡೆಯುತ್ತೆ. ಈ ರೀತಿ ಜೀವಕೋಶಗಳಿಗೆ ಹೋಗಿ ಆಹಾರವು ಏನಾಗಬೇಕು, ಈಗ ಶಕ್ತಿಯನ್ನ ಬಿಡುಗಡೆ ಮಾಡ್ಕೋಬೇಕು ಮಕ್ಕಳೇ. ಈಗ
ಆಹಾರ ಜೀರ್ಣಕ್ರಿಯೆ ಆಯಿತು. ಈಗ ನೆಕ್ಸ್ಟ್ ಉಸಿರಾಟ. ಉಸಿರಾಟ ಅಂದರೆ ಏನು? ಉಸಿರಾಟದಲ್ಲಿ ಏನಾಗುತ್ತೆ? ಸಾಮಾನ್ಯವಾಗಿ ಉಸಿರಾಟ ಅಂದರೆ ಜೀವಕೋಶಗಳಲ್ಲಿ ಶಕ್ತಿ ಬಿಡುಗಡೆ ಆಗುವಂತ ಒಂದು ಕ್ರಿಯೆ ಅಲ್ವಾ. ಈಗ ಜೀರ್ಣಕ್ರಿಯೆ ಆಯಿತು, ಮಾನವನ ಜೀರ್ಣಕ್ರಿಯೆ ಆಯಿತು. ಉಸಿರಾಟ ಅಂದ್ರೆ ಏನು? ನಾವು ಗಾಳಿ ಒಳಗೆ ತಗೊಂಡು ಹೊರಗೆ ಬಿಡದೆ ಉಸಿರಾಟ ಅಲ್ಲ, ಅದಕ್ಕೊಂದು ಉದ್ದೇಶ ಇದೆ. ಏನು ಉದ್ದೇಶ ಅಂದ್ರೆ ಈ ನಾವು ಆಕ್ಸಿಜನ್ ಅನ್ನ ಒಳಗೆ ತಗೊಳ್ಳೋದೇನಕ್ಕೆ? ಗ್ಲೂಕೋಸು ವಿಭಜನೆಯಾಗಿ ಶಕ್ತಿ ಬಿಡುಗಡೆ ಆಗುತ್ತೆ. ಗ್ಲೂಕೋಸ್ ಎಲ್ಲಿ ವಿಭಜನೆ ಆಗುತ್ತೆ? ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ. ಆ ಮೈಟೋಕಾಂಡ್ರಿಯಾದಲ್ಲಿ ಏನು ಬಿಡುಗಡೆ ಆಗುತ್ತೆ. ಇದನ್ನ ನಾವು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಮೈಟೋಕಾಂಡ್ರಿಯನ್ನ ನಾವು ಕೋಶದ ಶಕ್ತಿ ಗೃಹ ಅಂತ ನಾವು ಕರಿತೀವಿ. ಯಾಕೆ ಅಂದ್ರೆ ಇದು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಹೇಗೆ ಉತ್ಪತ್ತಿ ಮಾಡುತ್ತೆ ಅಂದಾಗ, ನಾವು ಉಸಿರಾಟದ ಮೂಲಕ ಆಕ್ಸಿಜನ್ ತಗೊಂಡಾಗ ಅದು ರಕ್ತವನ್ನ ಸೇರುತ್ತೆ. ರಕ್ತದ ಮೂಲಕ ಜೀವಕೋಶದ ಮೈಟೋಕಾಂಡ್ರಿಯಾಕ್ಕೆ ಹೋಗುತ್ತೆ. ಅಲ್ಲಿ ಗ್ಲೂಕೋಸ್ ಬಂದಿರುತ್ತೆ. ಎಲ್ಲಿಂದ ಬಂದಿರುತ್ತೆ ಗ್ಲೂಕೋಸು? ಜೀರ್ಣಕ್ರಿಯೆಯಿಂದ ಅಲ್ವಾ. ಜೀರ್ಣಕ್ರಿಯೆಯಿಂದ ಒಂದು ಗ್ಲೂಕೋಸ್ ಬಂದಿರುತ್ತೆ, ಗೊತ್ತಿದೆ. ರಕ್ತ ಸೇರಿ ವಿಲ್ಲೈ ಮೂಲಕ ರಕ್ತ ಸೇರಿ ರಕ್ತದಿಂದ ಜೀವಕೋಶಕ್ಕೆ ಬಂದಿರುತ್ತೆ ಅಂತ ಗೊತ್ತು ನಮಗೆ. ಆ ಗ್ಲೂಕೋಸ್ ಜೊತೆ ಆಕ್ಸಿಜನ್ ಉತ್ಕರ್ಷಣೆ ಹೊಂದಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ಉಸಿರಾಟ ಅಥವಾ ರೆಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಉಸಿರಾಟ ಯಾಕೆ ಬೇಕು ಅಂದಾಗ, ಜೀವಿಗಳಿಗೆ ಶಕ್ತಿ ಉತ್ಪಾದನೆಗೆ ಉಸಿರಾಟ ನಡೆಯಲೇಬೇಕು. ಇಲ್ಲಿ ಶಕ್ತಿ ಉತ್ಪಾದನೆ ಆಗಲೇಬೇಕು. ಯಾಕಂದ್ರೆ ನಾವು ಕೆಲಸ ಮಾಡೋದಕ್ಕೆ ಬೇಕಾದ ಶಕ್ತಿ ನಮಗೆ ಆಹಾರದಿಂದ ಸಿಗುತ್ತೆ ಅಲ್ವಾ. ಆಹಾರವನ್ನು ತಗೊಂಡ್ರೆ ಮಾತ್ರ ಶಕ್ತಿ ಸಿಗುವಂಥದ್ದು. ಆಮೇಲೆ ಇದನ್ನ ನಾವು ಉಸಿರಾಟ ಅಂತ ನಾವು ಕರಿತೀವಿ. ಈ ಉಸಿರಾಟದಲ್ಲಿ ಎರಡು ವಿಧಗಳಿವೆ. ಒಂದು ಆಕ್ಸಿಜನ್ ಸಹಿತ ಉಸಿರಾಟ, ಇನ್ನೊಂದು ಆಕ್ಸಿಜನ್ ರಹಿತ ಉಸಿರಾಟ ಅಥವಾ ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ ಅಂತ ನಾವು ಕರಿತೀವಿ. ಇಲ್ಲಿ ವಾಯುವಿಕ ಉಸಿರಾಟ ಎಂದರೇನು, ಅವಾಯುವಿಕ ಉಸಿರಾಟ ಅಂದರೇನು ಅಂತ ನಾವು ತಿಳ್ಕೋಬೇಕಾಗುತ್ತೆ. ವಾಯುವಿಕ ಉಸಿರಾಟ ಅಂದ್ರೆ ಏನಪ್ಪಾ ಅಂದ್ರೆ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಉಸಿರಾಟ ನಡೆಯುವಂಥದ್ದು. ಈ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಏನಾಗುತ್ತೆ? ಪೈರುವೇಟ್, 3 ಕಾರ್ಬನ್ ಅಣುವುಳ್ಳ ಒಂದು ಪೈರುವೇಟ್ ಏನಾಗುತ್ತೆ? ಶಕ್ತಿಯಾಗಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ವಾಯುವಿಕ ಉಸಿರಾಟ ಅಂತ ಕರಿತೀವಿ. ಈ ದೊಡ್ಡ ದೊಡ್ಡ ಜೀವಿಗಳಲ್ಲಿ, ಈ ಉನ್ನತ ಮಟ್ಟದ ಜೀವಿಗಳಲ್ಲಿ ವಾಯುವಿಕ ಉಸಿರಾಟ ನಡೆಯುತ್ತೆ. ಇನ್ನೊಂದು ಅವಾಯುವಿಕ ಉಸಿರಾಟ. ಅವಾಯುವಿಕ ಉಸಿರಾಟ ಅಂದ್ರೆ ಏನಪ್ಪಾ ಅಂದ್ರೆ ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು. ಈ ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದನ್ನ ನಾವು ಅವಾಯುವಿಕ ಉಸಿರಾಟ ಅಂತ ನಾವು ಕರಿತೀವಿ. ಇಲ್ಲಿ ಏನೇನು ಉತ್ಪತ್ತಿ ಆಗುತ್ತೆ ಅವಾಯುವಿಕ ಉಸಿರಾಟದಲ್ಲಿ? ಒಂದು ಎಥನಾಲ್ ಉತ್ಪತ್ತಿ ಆಗುತ್ತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉತ್ಪತ್ತಿ ಆಗುತ್ತೆ. ಎಲ್ಲಿ ನಡೆಯುತ್ತೆ ಅವಾಯುವಿಕ ಉಸಿರಾಟ ಅಂತ ನಾವು ನೋಡಿದಾಗ, ಈಸ್ಟ್ಗಳಲ್ಲಿ ಅಥವಾ ಬ್ಯಾಕ್ಟೀರಿಯಾಗಳಲ್ಲಿ ಅವಾಯುವಿಕ ಉಸಿರಾಟ ನಡೆಯುತ್ತೆ. ಅವಕ್ಕೆ ಅಲ್ಲಿ ಈ ಉಸಿರಾಟದಲ್ಲಿ ಆಕ್ಸಿಜನ್ ಬೇಡ, ಹಾಗೆ ಶಕ್ತಿ ಬಿಡುಗಡೆ ಆಗುತ್ತೆ ಮಕ್ಕಳೇ. ಅದೇ ನಮ್ಮಲ್ಲಿ ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ನಿನ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ನಡೆದು ಬಿಟ್ಟು ಶಕ್ತಿ, ಕಾರ್ಬನ್ ಡೈಆಕ್ಸೈಡ್, ನೀರು ಉತ್ಪತ್ತಿಯಾಗುತ್ತೆ. ಹೀಗೆ ನಾವು ಏನ್ ಮಾಡ್ತೀವಿ? ಈಗ ನೋಡಿ, 6 ಕಾರ್ಬನ್ ಪರಮಾಣುವುಳ್ಳ ಒಂದು ಗ್ಲೂಕೋಸ್ ಏನಾಗುತ್ತೆ? ಪೈರುವೇಟ್ ಆಗಿ ವಿಭಜನೆ ಆಗುತ್ತೆ. ಆ ಪೈರುವೇಟು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಏನಾದರೂ ವಿಭಜನೆ ಆದರೆ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್, ನೀರು ಉತ್ಪತ್ತಿ ಆಗುತ್ತೆ. ಇನ್ನೊಂದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉತ್ಪತ್ತಿ ಆದರೆ ಎಥನಾಲ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉತ್ಪತ್ತಿ ಆಗುತ್ತೆ. ಇನ್ನೊಂದು ನಡೆಯುತ್ತೆ, ಏನಾದರೂ ನಮ್ಮ ಮಾಂಸಖಂಡಗಳಲ್ಲಿ ಆಕ್ಸಿಜನ್ ಕೊರತೆ ಆದರೆ ಪೈರುವೇಟು ಏನಾಗುತ್ತೆ? ವಿಭಜನೆ
ಪೈರುವೇಟು ವಿಭಜನೆ ಆಗೋದಕ್ಕೆ ತೊಂದರೆ ಆಗುತ್ತೆ, ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಪೈರುವೇಟು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಆಕ್ಸಿಜನ್ ಇರುತ್ತೆ, ಆದರೆ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಎಲ್ಲಿ? ಸ್ನಾಯುಗಳಲ್ಲಿ. ಇದನ್ನ ನಾವು ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆದಾಗ ಅದು ಸ್ನಾಯು ಸೆಳೆತವನ್ನ ಉಂಟು ಮಾಡುತ್ತೆ. ಕ್ರಾಂಪ್ ಅಂತ ನಾವು ಕರಿತೀವಿ. ಒಂದೊಂದ್ಸರಿ ನಮ್ಮ ಕಾಲುಗಳು ಕ್ರಾಂಪ್ ಹಿಡಿತಾರೆ, ಗೊತ್ತಿದೆ ನಿಮ್ಗೆ ಅಲ್ವಾ? ಮಾಂಸಖಂಡಗಳಲ್ಲಿ ಕ್ರಾಂಪಿಂಗ್ ಅಂತ ನಾವು ಕರಿತೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಆಕ್ಸಿಜನ್ನಿನ ಉಪಸ್ಥಿತಿಯಲ್ಲಿ, ಈ ಆಕ್ಸಿಜನ್ನಿನ ಕೊರತೆ ಆದಾಗ ನಮ್ಮ ಸ್ನಾಯುಗಳಿಗೆ ಅವು ಏನಾಗಿ ಪರಿವರ್ತನೆ ಆಗುತ್ತೆ? ಪೈರುವೇಟು ಲ್ಯಾಕ್ಟಿಕ್ ಆಮ್ಲವಾಗುತ್ತೆ. ಪೈರುವೇಟು ಲ್ಯಾಕ್ಟಿಕ್ ಆಮ್ಲವಾಗುತ್ತೆ. ಅದು ಸ್ನಾಯು ಸೆಳೆತ ಅಥವಾ ಮಸಲ್ ಕ್ರಾಂಪಿಂಗ್ ಅಂತ ನಾವು ಕರಿತೀವಿ ಮಕ್ಕಳೇ. ಹೀಗೆ ಉಸಿರಾಟ ಎಂದರೇನು? ಉಸಿರಾಟ ಅಂದ್ರೆ ಏನು? ಶಕ್ತಿ ಬಿಡುಗಡೆಯಾಗುವಂತಹ ಕ್ರಿಯೆ. ಆಕ್ಸಿಜನ್ ಮತ್ತು ಗ್ಲೂಕೋಸ್ನಿಂದ ಶಕ್ತಿ ಬಿಡುಗಡೆಯಾಗುವಂತಹ ಕ್ರಿಯೆಯನ್ನ ನಾವು ಉಸಿರಾಟ ಅಂತ ಕರಿತೀವಿ. ಉಸಿರಾಟದಲ್ಲಿ ಎಷ್ಟು ವಿಧಗಳಿವೆ? ಅವು ಯಾವುವು? ಉಸಿರಾಟದಲ್ಲಿ 2 ವಿಧ. ಒಂದು ವಾಯುವಿಕ ಉಸಿರಾಟ, ಇನ್ನೊಂದು ಅವಾಯುವಿಕ ಉಸಿರಾಟ. ಅವಾಯುವಿಕ ಉಸಿರಾಟ ಯಾವ ಜೀವಿಗಳಲ್ಲಿ ನಡೆಯುತ್ತೆ? ಈಸ್ಟು ಮತ್ತಿತರ ಏನು ಕೆಳವರ್ಗದ ಜೀವಿಗಳಲ್ಲಿ ನಡೆಯುವಂಥದ್ದು ಅವಾಯುವಿಕ ಉಸಿರಾಟ. ವಾಯುವಿಕ ಉಸಿರಾಟ ಎಲ್ಲಿ ನಡೆಯುವಂಥದ್ದು? ಉನ್ನತ ಮಟ್ಟದ ಜೀವಿಗಳಲ್ಲಿ, ಸಂಕೀರ್ಣ ಜೀವಿಗಳಲ್ಲಿ ವಾಯುವಿಕ ಉಸಿರಾಟ ನಡೆಯುತ್ತೆ. ಆಮೇಲೆ ಲ್ಯಾಕ್ಟಿಕ್ ಆಮ್ಲ ಯಾವಾಗ ಉತ್ಪತ್ತಿ ಆಗುತ್ತೆ ಅಂದಾಗ ನಮ್ಮ ದೇಹದ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆ ಆದಾಗ ಪೈರುವೇಟು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಈ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾದಾಗ ಅದು ಸ್ನಾಯು ಸೆಳೆತಕ್ಕೆ ಕಾರಣವಾಗುತ್ತೆ. ಅದನ್ನ ನಾವು ಮಸಲ್ ಕ್ರಾಂಪಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ವ್ಯತ್ಯಾಸಗಳೇನು? ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಕ್ಕಿರುವ ವ್ಯತ್ಯಾಸವೇನು? ವಾಯುವಿಕ ಉಸಿರಾಟವು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ಅವಾಯುವಿಕ ಉಸಿರಾಟವು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ವಾಯುವಿಕ ಉಸಿರಾಟವು ಉನ್ನತ ಮಟ್ಟದ ಜೀವಿಗಳಲ್ಲಿ ನಡೆಯುತ್ತೆ. ಅವಾಯುವಿಕ ಉಸಿರಾಟವು ಕೆಳಮಟ್ಟದ ಜೀವಿಗಳಲ್ಲಿ ನಡೆಯುತ್ತೆ. ವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗುವಂತಹ ಶಕ್ತಿಯ ಪ್ರಮಾಣ ಜಾಸ್ತಿ, ಅದೇ ಅವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಕಡಿಮೆ. ಅದೇ ರೀತಿ ಇಲ್ಲಿ ವಾಯುವಿಕ ಉಸಿರಾಟದ ಉತ್ಪನ್ನಗಳು ಯಾವುವು ಅಂದಾಗ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಯಾವುದಪ್ಪ ಅಂದ್ರೆ ಅಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಮಕ್ಕಳೇ. ಆಮೇಲೆ ಸ್ನಾಯು ಸೆಳೆತ ಯಾಕೆ ಉಂಟಾಗುತ್ತೆ ಅಂದಾಗ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆ ಆದಾಗ ಏನಾಗುತ್ತೆ? ಪೈರುವೇಟ್ ಏನಾಗುತ್ತೆ? ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಆ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆದಾಗ ಅದನ್ನ ನಾವು ಏನಂತ ಕರಿತೀವಿ? ಅದು ಸ್ನಾಯು ಸೆಳೆತಕ್ಕೆ ಕಾರಣವಾಗುತ್ತೆ ಮನುಷ್ಯರಲ್ಲಿ, ಅಥವಾ ಮಸಲ್ ಕ್ರಾಂಪಿಂಗ್ ಅಂತ ಕರಿತೀವಿ. ಮತ್ತೆ ಇಲ್ಲಿವರೆಗೂ ನಾವು ಇಲ್ಲಿ ಪರಪೋಷಣೆ ಅಂದ್ರೆ ಏನು, ಸ್ವಪೋಷಣೆ, ಪರಪೋಷಣೆಗಿರುವಂತಹ ವ್ಯತ್ಯಾಸಗಳೇನು, ಅದೇ ರೀತಿ ಪರಪೋಷಕರು ಹೇಗೆ ಪೋಷಣೆಯನ್ನ ಮಾಡುತ್ತವೆ, ಅದೇ ರೀತಿ ಅಮೀಬಾ ಮತ್ತು ಪ್ಯಾರಾಮೀಶಿಯಂನಲ್ಲಿ ಹೇಗೆ ಪೋಷಣೆ ನಡೆಯುತ್ತೆ, ಅದೇ ರೀತಿ ಮಾನವನಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ, ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಆಮೇಲೆ ವಿಲ್ಲೈಗಳು ಎಂದರೇನು, ಅವುಗಳ ಕಾರ್ಯವೇನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಆಮೇಲೆ ದೊಡ್ಡ ಕರುಳಿನ ಕಾರ್ಯವೇನು, ಉಸಿರಾಟ ಅಂದ್ರೆ ಏನು, ಉಸಿರಾಟದ ವಿಧಗಳು ಮತ್ತು ಅವುಗಳಿಗಿರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಮಕ್ಕಳೇ ಇಲ್ಲಿವರೆಗೂ ಕೂಡ. ಈ ಮುಂದಿನ ಒಂದು ಭಾಗ 3ರಲ್ಲಿ ನಾವು ಉಸಿರಾಟದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಆಮೇಲೆ ರಕ್ತ ಪರಿಚಲನೆ, ಹೃದಯ, ಇವುಗಳ ಬಗ್ಗೆ ನಾವು ಮುಂದಿನ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನಮಸ್ಕಾರ.